ಸಚಿವ ಸ್ಥಾನ ಮಿಸ್ ಆಗಿದೆ ಅಂತ ಹೇಳಿ ನಿಮ್ಮ ಬೆಂಬಲಿಗರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ನಿರೀಕ್ಷೆ ಇತ್ತು ಕೋಲಾರದಿಂದ ಆಗ್ತೀರಿ ಅಂತ ಈ ಸೆಕೆಂಡ್ ಲಿಸ್ಟ್ ಅಲ್ಲಿ. ಏನ್ ಮಾಡೋದು ಸರ್, ಹೈಕಮಾಂಡ್ ಕೊಡ್ಲಿಲ್ಲ. ನೀ- ಕೋಲಾರ ಜಿಲ್ಲೆ ಕೊಡ್ಬೇಕು ಅನ್ಸಿಲ್ಲ, ಹೈಕಮಾಂಡ್ ಕೊಡ್ಲಿಲ್ಲ. ಓಕೆ, ಏನ್ ಮಾಡ್ಲಿಕ್ಕಾಗತ್ತೆ? ನಿರೀಕ್ಷೆ ಇತ್ತ ಸರ್ ತಮಗೆ? ಏನಾದ್ರು ಪ್ರಾಮಿಸ್ ಮಾಡಿದ್ರಾ ಕೊಡ್ತೀವಿ ಅಂತ ಹೇಳಿ? ಮಾಡಿರಲ್ಲ, ಕಳೆದ ಬಾರಿ ಮಾಡಿದ್ರು, ಈ ಬಾರಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಏನ್ ನಿರ್ಧಾರ ಮಾಡಿದ್ದೀರಿ ಸರ್? ಮುಂದಿನ ನಡೆ ಏನಾಗಿರುತ್ತೆ ತಮ್ದು? ಹೇಗೆ? ನಾಳೆ ನಾವು ಸಭೆ ಸೇರ್ತಾ ಇದ್ದೀವಿ ಸರ್. ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ MLA ಗಳು ಸಭೆ ಸೇರ್ತಾ ಇದ್ದೀವಿ. ಸಭೆಯಲ್ಲಿ ತೀರ್ಮಾನ ತಗೊಳ್ತೀವಿ ಏನ್ ಮಾಡಬೇಕು ಅಂತ. ಓಕೆ, ಬಹಳ ನಿರೀಕ್ಷೆ ಇಟ್ಕೊಂಡಿದ್ರಿ ಸರ್ ಒಟ್ಟಲ್ಲಿ ತಾವಂತೂ. ಯಾಕೆಂತಂದ್ರೆ ಕೋಲಾರದಲ್ಲಿ ಸೆಕೆಂಡ್ ಲಿಸ್ಟ್ ಅಂದಿದ ತಕ್ಷಣ ಫಸ್ಟ್ ಹೆಸರೇ ನಿಮ್ದೇ ಬರ್ತಿತ್ತು. ಏನ್ ಮಾಡೋದು ಸರ್, ಹೇಗೆ? ಬೇಸರ ಅಂತೂ ಇದೆ ಸರ್. ಖಂಡಿತ ಇದೆ ಸರ್. ಮಾತಾಡಿತ್ತ ಸರ್? ಯಾರಾದ್ರೂ ಫೋನ್ ಮಾಡಿ ಕನ್ವೆ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಯ್ತಾ ಯಾರ ಲೀಡರ್ಸ್ ಕಡೆಯಿಂದ? ಜಿಲ್ಲೆನೇ ಬೇಡ ಅಂದ್ಮೇಲೆ ಯಾಕೆ ಮಾಡ್ತಾರೆ ಸರ್ ಅವರು? ಯಾರು ನಿಮ್ಮನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ಲಿ ಆ ತರದ್ದೇನು ಮಾಡೋದಕ್ಕೆ ಹೋಗಿಲ್ಲ ಇನ್ನು? DK ಮಾತಾಡಿದೆ ನಮ್ಮ ಅಧ್ಯಕ್ಷರಿಗೆ. ಮಾತಾಡೋಣ, ಸಂಜೆ ಬರ್ತಾ ಇದಾರೆ, ಮಧ್ಯಾಹ್ನ ಮಾತಾಡ್ತೀಯ ಎಲ್ಲ ಮಾತಂದ್ರು. ಏನ್ ಹೇಳಿದ್ರು ಸರ್ BK ಹರಿಪ್ರಸಾದ್ ಅವರು? ಸುರ್ಜೇವಾಲ ಬರ್ತಾರೆ, ಮಧ್ಯಾಹ್ನ ನಾನು ಹೇಳ್ತೀನಿ ಅವರಿಗೆ, ಕನ್ವೆ ಮಾಡ್ತೀನಿ ಅಂತಂದ್ರು. ನೋಡೋಣ ಏನ್ ಮಾಡ್ತಾರೆ ಅಂತ. ಸಹಜ ನೋವು ಸರ್, ಜಿಲ್ಲೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ಮೇಲೆ ಕೊಟ್ಟವರೇ ಕೊಟ್ಟಾಗ ಸಹಜವಾಗಿ ನೋವಾಗುತ್ತೆ. ಕೊಟ್ಟವರೇ ಇದ್ದವರೇ ಇರ್ಬೇಕಾ? ಹಿಂದೆ ಮಧುಬಾಗರಪ್ಪ ಕೊಟ್ಟಿದ್ರು, ಪಾಪ ಅವ್ರಿಗೆ ಅವಕಾಶ ಮಾಡ್ಕೊಳ್ಬೇಕಾಗಿತ್ತಲ್ವಾ? ಯಶವಂತ ನಾಯಕರಿಗೆ ಜಿಲ್ಲೆಗೆ ಪದವಿ ಕೊಡ್ಲಿಲ್ಲ ಅಂದ್ಮೇಲೆ ಅವ್ರು ನೋವಾಗಲ್ವಾ? ಹೌದು, ಇಂಡಿಗೆ ಇದುವರೆಗೂ ಕೊಡ್ಲೇ ಇಲ್ಲ. ಮುಗಿಸ್ಬೇಕಾ? ಇಲ್ವಾ ಒಂದ್ ಕಡೆ ಸ್ವಾರ್ಥ ಸರ್. ಯಾವ ಮಾನದಂಡದ ಮೇಲೆ ಲಿಸ್ಟ್ ರೆಡಿ ಆಗಿರುತ್ತೆ ಅನ್ಸಿರುತ್ತೆ ಸರ್ ತಮಗೆ? ಸರ್ ನಾಳೆ ಮಾತಾಡ್ತೀನಿ ಸರ್, ಇದು ಬೇಡ ಇವತ್ತು ನಾಳೆ ಮಾತಾಡ್ತೀನಿ. ಓಕೆ, ಧನ್ಯವಾದ ಸರ್. ಸಚಿವ ಸ್ಥಾನ ಮಿಸ್ ಆಗಿದೆ ಅಂತ ಹೇಳಿ ನಿಮ್ಮ ಬೆಂಬಲಿಗರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ನಿರೀಕ್ಷೆ ಇತ್ತು ಕೋಲಾರದಿಂದ ಆಗ್ತೀರಿ ಅಂತ ಈ ಸೆಕೆಂಡ್ ಲಿಸ್ಟ್ ಅಲ್ಲಿ. ಏನ್ ಮಾಡೋದು ಸರ್, ಹೈಕಮಾಂಡ್ ಕೊಡ್ಲಿಲ್ಲ. ಕೋಲಾರ ಜಿಲ್ಲೆ ಕೊಡ್ಬೇಕು ಅನ್ಸಿಲ್ಲ, ಹೈಕಮಾಂಡ್ ಕೊಡ್ಲಿಲ್ಲ. ಓಕೆ, ಏನ್ ಮಾಡ್ಲಿಕ್ಕಾಗತ್ತೆ? ನಿರೀಕ್ಷೆ ಇತ್ತ ಸರ್ ತಮಗೆ? ಏನಾದ್ರು ಪ್ರಾಮಿಸ್ ಮಾಡಿದ್ರಾ ಕೊಡ್ತೀವಿ ಅಂತ ಹೇಳಿ? ಮಾಡಿರಲ್ಲ, ಕಳೆದ ಬಾರಿ ಮಾಡಿದ್ರು, ಈ ಬಾರಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಏನ್ ನಿರ್ಧಾರ ಮಾಡಿದ್ದೀರಿ ಸರ್? ಮುಂದಿನ ನಡೆ ಏನಾಗಿರುತ್ತೆ ತಮ್ದು? ಹೇಗೆ? ನಾಳೆ ನಾವು ಸಭೆ ಸೇರ್ತಾ ಇದ್ದೀವಿ ಸರ್. ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ MLA ಗಳು ಸಭೆ ಸೇರ್ತಾ ಇದ್ದೀವಿ. ಸಭೆಯಲ್ಲಿ ತೀರ್ಮಾನ ತಗೊಳ್ತೀವಿ ಏನ್ ಮಾಡಬೇಕು ಅಂತ. ಓಕೆ, ಬಹಳ ನಿರೀಕ್ಷೆ ಇಟ್ಕೊಂಡಿದ್ರಿ ಸರ್ ಒಟ್ಟಲ್ಲಿ ತಾವಂತೂ. ಯಾಕೆಂತಂದ್ರೆ ಕೋಲಾರದಲ್ಲಿ ಸೆಕೆಂಡ್ ಲಿಸ್ಟ್ ಅಂದಿದ ತಕ್ಷಣ ಫಸ್ಟ್ ಹೆಸರೇ ನಿಮ್ದೇ ಬರ್ತಿತ್ತು. ಏನ್ ಮಾಡೋದು ಸರ್, ಹೇಗೆ? ಬೇಸರ ಅಂತೂ ಇದೆ ಸರ್. ಖಂಡಿತ ಇದೆ ಸರ್. ಮಾತಾಡಿತ್ತ ಸರ್? ಯಾರಾದ್ರೂ ಫೋನ್ ಮಾಡಿ ಕನ್ವೆ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಯ್ತಾ ಯಾರ ಲೀಡರ್ಸ್ ಕಡೆಯಿಂದ? ಜಿಲ್ಲೆನೇ ಬೇಡ ಅಂದ್ಮೇಲೆ ಯಾಕೆ ಮಾಡ್ತಾರೆ ಸರ್ ಅವರು? ಯಾರು ನಿಮ್ಮನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ಲಿ ಆ ತರದ್ದೇನು ಮಾಡೋದಕ್ಕೆ ಹೋಗಿಲ್ಲ ಇನ್ನು? DK ಮಾತಾಡಿದೆ ನಮ್ಮ ಅಧ್ಯಕ್ಷರಿಗೆ. ಮಾತಾಡೋಣ, ಸಂಜೆ ಬರ್ತಾ ಇದಾರೆ, ಮಧ್ಯಾಹ್ನ ಮಾತಾಡ್ತೀಯ ಎಲ್ಲ ಮಾತಂದ್ರು. ಏನ್ ಹೇಳಿದ್ರು ಸರ್ BK ಹರಿಪ್ರಸಾದ್ ಅವರು? ಸುರ್ಜೇವಾಲ ಬರ್ತಾರೆ, ಮಧ್ಯಾಹ್ನ ನಾನು ಹೇಳ್ತೀನಿ ಅವರಿಗೆ, ಕನ್ವೆ ಮಾಡ್ತೀನಿ ಅಂತಂದ್ರು. ನೋಡೋಣ ಏನ್ ಮಾಡ್ತಾರೆ ಅಂತ. ಸಹಜ ನೋವು ಸರ್, ಜಿಲ್ಲೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ಮೇಲೆ ಕೊಟ್ಟವರೇ ಕೊಟ್ಟಾಗ ಸಹಜವಾಗಿ ನೋವಾಗುತ್ತೆ. ಕೊಟ್ಟವರೇ ಇದ್ದವರೇ ಇರ್ಬೇಕಾ? ಹಿಂದೆ ಮಧುಬಾಗರಪ್ಪ ಕೊಟ್ಟಿದ್ರು, ಪಾಪ ಅವ್ರಿಗೆ ಅವಕಾಶ ಮಾಡ್ಕೊಳ್ಬೇಕಾಗಿತ್ತಲ್ವಾ? ಯಶವಂತ ನಾಯಕರಿಗೆ ಜಿಲ್ಲೆಗೆ ಪದವಿ ಕೊಡ್ಲಿಲ್ಲ ಅಂದ್ಮೇಲೆ ಅವ್ರು ನೋವಾಗಲ್ವಾ? ಹೌದು, ಇಂಡಿಗೆ ಇದುವರೆಗೂ ಕೊಡ್ಲೇ ಇಲ್ಲ. ಮುಗಿಸ್ಬೇಕಾ? ಇಲ್ವಾ ಒಂದ್ ಕಡೆ ಸ್ವಾರ್ಥ ಸರ್. ಯಾವ ಮಾನದಂಡದ ಮೇಲೆ ಲಿಸ್ಟ್ ರೆಡಿ ಆಗಿರುತ್ತೆ ಅನ್ಸಿರುತ್ತೆ ಸರ್ ತಮಗೆ? ಸರ್ ನಾಳೆ ಮಾತಾಡ್ತೀನಿ ಸರ್, ಇದು ಬೇಡ ಇವತ್ತು ನಾಳೆ ಮಾತಾಡ್ತೀನಿ. ಓಕೆ, ಧನ್ಯವಾದ ಸರ್.